ಕರ್ನಾಟಕ ಲೋಕಸೇವಾ ಆಯೋಗದ ಮತ್ತೊಂದು ಹಗರಣ ಬಯಲಿಗೆ ಬಿದ್ದಿದೆ. ಈ ಕುರಿತಾಗಿ ಈ ಹಿಂದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ವಿಸ್ತೃತವಾಗಿ ವರದಿಯನ್ನ ಬಿತ್ತರಿಸಿ ಅದರ ಇಂಪ್ಯಾಕ್ಟ್ ಅಂತಲೇ ಹೇಳಬೇಕು. ಸುಳ್ಳು ಆದಾಯ ಪ್ರಮಾಣ ಪತ್ರವನ್ನ ಸಲ್ಲಿಸಿ ಹುದ್ದೆ ಪಡೆಯೋದಕ್ಕೆ ಪ್ರಯತ್ನ ಪಟ್ಟರು ಅನ್ನುವಂತಹ ಆರೋಪ ಇದೆ. ಕೆಪಿಎಸ್ಸಿ ಅಧ್ಯಕ್ಷರ ಪುತ್ರಿಯ ವಿರುದ್ಧವೇ ಈಗ ಎಫ್ಐಆರ್ ದಾಖಲಾಗಿದೆ. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಅವರ ಪುತ್ರಿ ವಿರುದ್ಧ ಎಫ್ಐಆರ್ ದಾಖಲಾಗಿರೋದು. ಸುಮಾ ಸಾಹುಕಾರ್ ವಿರುದ್ಧ ವಿಧಾನಸೌಧ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ. ಸುಮಾ ಸಾಹುಕಾರ್ ವಿರುದ್ಧ ಕೆಪಿಎಸ್ಸಿ ಕಾರ್ಯದರ್ಶಿನೇ ದೂರು ಕೊಟ್ಟಿದ್ರು. ಕೆಪಿಎಸ್ಸಿ ಸಹಾಯಕ ಕಾರ್ಯದರ್ಶಿ ಶೋಭಾ ಕೊಟ್ಟಂತಹ ದೂರು, ಅದನ್ನ ಆಧರಿಸಿ ಎಫ್ಐಆರ್ ದಾಖಲಿಸಿದ್ದಾರೆ ಪೊಲೀಸರು. ಸುಳ್ಳು ದಾಖಲೆಯನ್ನ ಸಲ್ಲಿಸಿ ಸುಮಾ ಸಾಹುಕಾರ್ ಸಿಕ್ಕಿಬಿದ್ರ. ಕುಟುಂಬದ ಆದಾಯ ಮುಚ್ಚಿಟ್ಟು ಪ್ರಮಾಣ ಪತ್ರವನ್ನ ಸುಮಾ ಸಲ್ಲಿಸಿದಾರಂತೆ. ಅರ್ಜಿಯಲ್ಲಿ ಸುಳ್ಳು ಮಾಹಿತಿ ನೀಡಿದ್ದಾರೆ ಸುಮಾ ಎಸ್ ಸಾಹುಕಾರ್. ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದಲ್ಲಿ ಕುಟುಂಬದ ಆದಾಯದ ಕುರಿತು ವಾಸ್ತವವನ್ನ ಮರೆಮಾಚಿ ಅದನ್ನ ಮುಚ್ಚಿಟ್ಟು ಸುಳ್ಳು ಪ್ರಮಾಣ ಪತ್ರವನ್ನ ಸಲ್ಲಿಸಿ ಉದ್ಯೋಗ ಗಿಟ್ಟಿಸಿಕೊಳ್ಳೋದಿಕ್ಕೆ ಪ್ರಯತ್ನ ಪಟ್ಟರು ಅನ್ನುವಂತಹ ಆರೋಪದ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಈಗ ಎಫ್ಐಆರ್ ಆಗಿದೆ. ಕೈಗಾರಿಕಾ ವಿಸ್ತರಣಾಧಿಕಾರಿ 50 ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಅದು. ಈ ಹುದ್ದೆಗೆ ಕೆಪಿಎಸ್ಸಿ ಅಧ್ಯಕ್ಷರ ಪುತ್ರಿ ಸುಮಾ ಅರ್ಜಿ ಹಾಕೊಂಡಿದ್ರು. ಕುಟುಂಬದ ವಾರ್ಷಿಕ ಆದಾಯ 40,000 ಅಂತ ಸುಮಾ ನಮೂದು ಮಾಡಿರ್ತಾರೆ. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಅವರ ವೇತನ ಪ್ರತಿ ತಿಂಗಳು 2,25,000. ಅಭ್ಯರ್ಥಿಯಿಂದ ನಕಲಿ ವಾರ್ಷಿಕ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಸಲ್ಲಿಕೆಯಾಗಿದೆ. ಹಾಗಾಗಿ ಸುಮಾ ವಿರುದ್ಧ ಪ್ರಕರಣವನ್ನ ದಾಖಲು ಮಾಡಿ ಕಾನೂನು ಕ್ರಮ ತೆಗೆದುಕೊಳ್ಳುವಂತೆ ಶೋಭಾ ಅವರು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಪ್ರಕರಣ ಬಯಲಿಗೆ ಬಂದದ್ದು ಹೇಗೆ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಈ ಪ್ರಕರಣದ ಕುರಿತಾಗಿ ಈ ಹಿಂದೆ ಕನ್ನಡಪ್ರಭ ಹಾಗೂ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವಿಸ್ತೃತವಾಗಿ ವರದಿಯನ್ನ ಬಿತ್ತರಿಸಿತು. ಇದನ್ನ ಬಯಲಿಗೆಳೆದಿದ್ದೆ ಕನ್ನಡಪ್ರಭ ಮತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್. ಕೆಪಿಎಸ್ಸಿ ಅಕ್ರಮದ ವರದಿಯನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ವಿ. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ಬಿಗ್ ಇಂಪ್ಯಾಕ್ಟ್ ಸುದ್ದಿ. ಅದರ ಇಂಪ್ಯಾಕ್ಟ್ ಅನ್ನೋ ರೀತಿಯಲ್ಲಿ ಕೆಪಿಎಸ್ಸಿ ಅಧ್ಯಕ್ಷರ ಪುತ್ರಿಯ ವಿರುದ್ಧ ಎಫ್ಐಆರ್ ಆಗಿದೆ. ಸುಳ್ಳು ಆದಾಯ ಪ್ರಮಾಣ ಪತ್ರ ನೀಡಿ ಸರ್ಕಾರದ ಹುದ್ದೆಗಿಟ್ಟಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರು ಅನ್ನುವಂತಹ ಆರೋಪದ ಹಿನ್ನೆಲೆಯಲ್ಲಿ ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಶರತ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಶರತ್, ನಿಜಕ್ಕೂ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭದ ಇಂಪ್ಯಾಕ್ಟ್ ಸುದ್ದಿ ಇದು. ಒಂದೊಂದೇ ಹಗರಣ ಯಾವ ರೀತಿ ಬಯಲಿಗೆ ಬಂತು ಅನ್ನೋದನ್ನ ನಾವು ನೋಡಿದ್ವಿ ಈ ಹಿಂದೆ. ಈಗ ಅದಕ್ಕೆ ಪುಷ್ಟಿ ಕೊಡೋ ಹಾಗೆ ಈ ಒಂದು ಪ್ರಕರಣ. ಖಂಡಿತ ವೀಣಾ, ಏನು ಕೆಪಿಎಸ್ಸಿ ಅಧ್ಯಕ್ಷರಾಗಿರುವಂತಹ ಶಿವಶಂಕರಪ್ಪ ಎಸ್ ಸಾಹುಕಾರ್ ಅವರ ಪುತ್ರಿ ಸುಮಾ ಸಾಹುಕಾರ್ ಅವರಿಂದ ಈ ರೀತಿಯಾದಂತಹ ಒಂದು ಕೃತ್ಯ ನಡೆದಿದೆ ಅನ್ನುವಂಥ ಒಂದು ವಿಚಾರವಾಗಿ ಈಗ ಎಫ್ಐಆರ್ ಕೂಡ ದಾಖಲಾಗಿರುವಂಥದ್ದು. ಈ ವಿಚಾರವಾಗಿ ಆರಂಭದಲ್ಲಿ ಕನ್ನಡಪ್ರಭ ಮತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯನ್ನು ಪ್ರಸಾರವನ್ನು ಮಾಡುವಂತಹ ಕೆಲಸವನ್ನು ಮಾಡಿದ್ರು. ಇದೀಗ ಸದ್ಯಕ್ಕೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಫ್ಐಆರ್ ಕೂಡ ದಾಖಲಾಗಿದೆ. ಏನು ಕೈಗಾರಿಕಾ ವಿಸ್ತರಣಾಧಿಕಾರಿಗೆ ಸಂಬಂಧಪಟ್ಟ ಹಾಗೆ 50 ಹುದ್ದೆಗಳಿತ್ತು. ಆ 50 ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಎಕ್ಸಾಮನ್ನು ಬರೆಯುವಂತಹ ಕೆಲಸವನ್ನು ಸುಮಾ ಎಸ್ ಸಾಹುಕಾರ್ ಅವರು ಮಾಡಿದ್ರು. ಆ ಎಕ್ಸಾಮ್ನ ಅರ್ಹತಾ ಸುತ್ತಿನಲ್ಲೂ ಕೂಡ ಅವರು ಪಾಸ್ ಆಗಿರ್ತಾರೆ. ಕಳೆದ ಜನವರಿ 21ನೇ ತಾರೀಕು ಆ ಅರ್ಹತಾ ಸುತ್ತಿನ 1:3 ಸಂಬಂಧಪಟ್ಟಂತಹ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಲಾಗುತ್ತೆ. ಅದರಲ್ಲೂ ಕೂಡ ಅವರ ಹೆಸರು ಕಂಡು ಬರುತ್ತೆ. ಆದರೆ ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸುವಂತಹ ಸಂದರ್ಭದಲ್ಲಿ ಸುಳ್ಳು ನಕಲಿ ಆದಾಯ ಪ್ರಮಾಣ ಪತ್ರವನ್ನು ಮಾಡಿದ್ದಾರೆ ಎನ್ನುವಂಥ ಒಂದು ಆರೋಪ ಅವರ ಮೇಲೆ ಕೇಳಿ ಬಂದಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಪಿಎಸ್ಸಿ ಸಹಾಯಕ ಕಾರ್ಯದರ್ಶಿ ಆಗಿರುವಂತಹ ಶೋಭಾ ಅವರು ಕೊಟ್ಟಿರುವಂತಹ ದೂರಿನ ಆಧಾರದ ಮೇಲೆ ಪ್ರಕರಣ ದಾಖಲಾಗಿರುವಂಥದ್ದು.
ಅವರ ಆದಾಯ ಪ್ರತಿಯಲ್ಲಿ ಮೆನ್ಷನನ್ನು ಮಾಡಿರುವಂಥದ್ದು ಒಟ್ಟು 40,000 ಅವರಿಗೆ ವಾರ್ಷಿಕ ಆದಾಯ ಇದೆ ಅಂತ ಹೇಳಿ. ಆದರೆ ಸದ್ಯಕ್ಕೆ ಶಿವಶಂಕರಪ್ಪ ಎಸ್ ಸಾಹುಕಾರ್ ಅವರಿಗೆ ತಿಂಗಳಿಗೆ 2,25,000 ಸಂಬಳ ಬರ್ತಾ ಇದೆ. ಹಾಗಾದರೆ ಯಾವ ರೀತಿಯಾಗಿ ನಿಮ್ಮ ವಾರ್ಷಿಕ ಆದಾಯ 40,000ಕ್ಕೆ ಸೀಮಿತ ಆಗಿದೆ ಎನ್ನುವಂಥ ಒಂದು ಪ್ರಶ್ನೆ ಉದ್ಭವವಾಗುತ್ತೆ. ಆ ಪ್ರಶ್ನೆಯ ಆಧಾರದ ಮೇಲೆ ಸದ್ಯಕ್ಕೆ FIR ಅನ್ನು ದಾಖಲು ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. FIR ಅನ್ನು ಸದ್ಯಕ್ಕೆ 336 BNS ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಪೊಲೀಸರು ತನಿಖೆಯನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಗೆ ಬರುವಂತೆ ಸೂಚಿಸಲಾಗುತ್ತೆ. ಅವರಿಂದ ಮಾಹಿತಿಗಳನ್ನು ಪಡೆದುಕೊಂಡು ತದನಂತರ ಯಾವ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಳ್ಬೇಕು ಎಲ್ಲವನ್ನು ಕೂಡ ಪೊಲೀಸರು ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ದೂರುದಾರರು ಕೊಟ್ಟಿರುವಂತಹ ದೂರಿನ ಆಧಾರದ ಮೇಲೂ ಅವರ ಬಳಿ ಇರುವಂತಹ ದಾಖಲಾತಿಗಳು ಜೊತೆಗೆ ಅವರು ನಕಲಿ ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಕೆಯನ್ನು ಮಾಡಿದ್ದಾರೆ ಅದರ ಪ್ರತಿಯನ್ನು ಕೂಡ ತೆಗೆದುಕೊಂಡು ಎಲ್ಲವನ್ನು ಕೂಡ ತಾಳೆ ಹಾಕುವಂತಹ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಹೋಗ್ತಾರೆ. ತದನಂತರ ಇದರಲ್ಲಿ ಸುಮಾರು ಯಾವ ರೀತಿಯಾದಂತಹ ಲೋಪವನ್ನು ಮಾಡಿದ್ದಾರೆ ಜೊತೆಗೆ ಯಾವ ರೀತಿಯಾದಂತಹ ನಕಲಿ ದಾಖಲಾತಿಗಳನ್ನು ಸಲ್ಲಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ಅದರ ಆಧಾರದ ಮೇಲೆ ತನಿಖೆಯನ್ನು ಮಾಡುವಂತಹ ಕೆಲಸವನ್ನು ಮಾಡಿ ತದನಂತರ ಕ್ರಮ ಕೈಗೊಳ್ಳುವಂತಹ ಕೆಲಸವನ್ನು ಮಾಡ್ತಾರೆ. ವೀಣಾ, ಥ್ಯಾಂಕ್ ಯು ಶರತ್, ತಮ್ಮ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.